ಎಲ್ಲರೂ ಉನ್ನತಿ ಪುನೀತ್ ಅದಿತಿ ಚಂದು ಚಾನಲ್ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ನಾನು ಅಮೃತಧಾರ ಸ್ಟೋರಿನ ಹೇಳ್ತಾ ಇದ್ದೀನಿ ಇವಾಗ. ಎಲ್ಲರೂ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ರಿವ್ಯೂಸ್ನ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವ್ಯೂಸ್ ಭಾಳ ಬರ್ತಾ ಇದ್ದಾವೆ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆನಂದ್ ಅಪರ್ಣ ಇಬ್ಬರು ಸೇರಿ ರೂಮ್ನ ರೆಡಿ ಮಾಡ್ತಾ ಇರ್ತಾರೆ. ಗೌತಮ್ ಅವರ ಅಮ್ಮನಿಗಾಗಿ ಆನಂದ್ ಅವರು ಭಾಳ ಮಾತಾಡ್ತಾ ಇರ್ತಾರೆ. ಅವರ ಆಂಟಿ ಗೌತಮ್ಗೆ ನನ್ನ ಗೆಳೆಯನಿಗೆ ಭಾಳ ಭಾಳ ಸಂತೋಷ ಆಗಿದೆ, ಅವನಿಗೇನೋ ಬೇರೆ ಜಗತ್ತೇ ಸಿಕ್ದಂಗಾಗಿದೆ, ಭಾಳ ಖುಷಿಯಾಗಿದೆ ಆಂಟಿ, ನಿಮ್ಮನ್ನು ನೋಡಿ ನನಗೂ ಸಂತೋಷ ಆಯಿತು, ನಾನು ನನ್ನ ಗೆಳೆಯನ ಆಪ್ತ ಮಿತ್ರ ಅಂತ ಎಲ್ಲ ಮಾತಾಡ್ತಾ ಇರ್ತಾನೆ. ಆಗ ಗೌತಮ್ ಬಂದುಬಿಟ್ಟು, ಏನೋ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯಾ, ಕಡಿಮೆ ಮಾತಾಡೋ, ಏನೋ ಇಷ್ಟು ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಕಡಿಮೆನೇ ಮಾತಾಡೋದು ಅಂತ ಆನಂದ್ ಜೋಕ್ ಮಾಡ್ತಾನೆ. ನಾನು ಸ್ವಲ್ಪ ಆಂಟಿನ ಮಾತಾಡಿಸ್ಬೇಕಲ್ವೇನೋ ಅಂತ ಮಾತಾಡ್ತಾ ಇರ್ತಾನೆ. ಆಮೇಲೆ ಸುಧಾ ಅವ್ರಿಗೆ ಗೌತಮ್ ಹೇಳ್ತಾನೆ, ಇದು ಅಮ್ಮನ ಕೋಣೆ ಅಮ್ಮ, ನಿಮಗೂ ಬೇರೆ ಕೋಣೆ ಇದೆ, ನಿನಗೂ ಪಾಪುಗೆ ಬೇರೆ ಕೋಣೆ ಇದೆ ಅಂತ ಬರ್ರಿ ತೋರಿಸ್ತೀನಿ ಅಂತ ಕರಿತಾ ಇರ್ತಾನೆ. ಆಗ ಸುಧಾ ಹೇಳ್ತಾಳೆ, ಬೇಡ ಅಣ್ಣ, ನಾವು ಅಮ್ಮನ ಜೊತೆನೇ ಇರ್ತೀನಿ, ಅಮ್ಮನ ಬಿಟ್ಟು ಇಲ್ಲ ಯಾವತ್ತೂ ಅಂತ ಹೇಳ್ತಾನೆ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಭಾಳ ಜನ ಇದ್ದೀವಿ ಅಮ್ಮನ ನೋಡ್ಕೊಳ್ಳೋದಕ್ಕೆ, ಇಷ್ಟು ದಿನ ನೀನು ಅಮ್ಮನ ಚೆನ್ನಾಗೇ ನೋಡ್ಕೊಂಡಿದ್ದೀಯಾ ಅಂತ ಗೌತಮ್ ಹೇಳ್ತಾನೆ. ಆಗ ಸುಧಾ, ಅಣ್ಣ ಪ್ಲೀಸ್ ದಯವಿಟ್ಟು ಬೇಡ ಅಣ್ಣ, ನನಗೆ ಅಮ್ಮನ ಜೊತೆ ಇದ್ರೇ, ನಾನು ಪಾಪ ಅಮ್ಮನ ಜೊತೆ ಇದ್ರೇ ನಾನು ಖುಷಿಯಾಗಿರೋದು ಅಂತ ಹೇಳ್ತಾನೆ. ಅವಾಗ ಗೌತಮ್ ಸರಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಅವಾಗ ಲಚ್ಚಿ ಪಾಪು ಹೇಳುತ್ತೆ, ನಾನು ಇಡೀ ಮನೇಲಿರೋದ, ನನಗೆ ಭಯ ಆಗುತ್ತಪ್ಪ ಅಂತ ಹೇಳ್ತಾನೆ. ಆವಾಗ ಗೌತಮ್, ಯಾಕೆ ಭಯ ಯಾಕೆ ಪಡ್ತೀಯಾ ಅಂತ ಹೇಳಿದರೆ, ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಕಳೆದೋಗ್ಬಿಟ್ರೆ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಗೌತಮ್, ಹೌದಲ್ವಾ, ನಾನು ಇನ್ನು ಮುಂದೆ ನಿನ್ನ ಬಾಡಿ ಗಾರ್ಡ್ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವ್ರು ಬರ್ತಾ ಇದ್ದಾರೆ. ಬಂದು, ಏನು ಮಾವ ಸೊಸೆದು ಭಾಳ ಆಯ್ತಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ ಭೂಮಿಕಾ ಅವರೇ, ಇಷ್ಟು ದೊಡ್ಡ ಮನೆಯಲ್ಲಿ ಕಳೆದೋದ್ರೆ ನಾನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳಿದರೆ, ಆವಾಗ ಭೂಮಿಕಾ ಹೌದು ಅಲ್ವಾ ಅಂತಂದರೆ, ಇನ್ನು ಅದಕ್ಕೆ ನಾನೇ ಬಾಡಿ ಗಾರ್ಡ್ ಅಂತ ಹೇಳಿದ್ದೀನಿ ರೀ, ನಾನೇ ಫ್ರೆಂಡ್ ಇವಳಿಗೆ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ. ಇನ್ನು ಸರಿ ಹೋಯ್ತು, ಗುರುಗೆ ತಕ್ಕ ಶಿಷ್ಯೆ ಅಂತ ಜೋಕ್ ಮಾಡ್ತಾರೆ. ಅದಾದಮೇಲೆ ಶಕುಂತಲಾ ಹಾಗೂ ಅವರ ಅಣ್ಣ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರ್ತಾರೆ. ಶಕುಂತಲಾ, ಅಣ್ಣ ನನಗೆ ಭಾಳ ಭಯ ಆಗಿಬಿಟ್ಟಿತ್ತಣ್ಣ, ಆದರೂ ಅವಳು ನನ್ನನ್ನು ಗುರ್ತಿಟ್ಕೊಂಡಿದ್ದಾಳೆ, ನನ್ನ ನೋಡಿ ಏನೋ ಒಂಥರ ರಿಯಾಕ್ಷನ್ ಮಾಡ್ತಾ ಇದ್ಲು ಅಂತ ಹೇಳ್ತಾನೆ. ನಿನ್ನೇನಾದರೂ ಗುರ್ತಿಲ್ಲ ಅಣ್ಣ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾನೆ ಲಕ್ಷ್ಮೀಕಾಂತ್, ಇಲ್ಲ ನನ್ನೇನು ಗುರ್ತಿಟ್ಟಿಲ್ಲ, ಬಟ್ ನಿನ್ನ ಮಾತ್ರ ಗುರ್ತಿಡ್ತಿದ್ದಾಳೆ. ಗೌತಮ ಅವಳನ್ನ ಭಾಳ ದೊಡ್ಡ ಹಾಸ್ಪಿಟಲ್ಗೆ ಚೆನ್ನಾಗಿರೋ ತೋರಿಸ್ಬೇಕಂತ ಅಂದ್ಕೊಂಡಿದ್ದಾನೆ, ಅವ್ಳಿಗೇನಾದರೂ ಎಲ್ಲ ನೆನಪು ಬಂದುಬಿಟ್ರೆ ಹೆಂಗೆ ಸಿಸ್ಟರ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಅಣ್ಣ, ಏನು ಮಾಡ್ಬೇಕು ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಮುಂದೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ, ಅವ್ರಕ್ಕಿನ್ನ ಅವಳ ಭೂಮಿಕಾ ಇದ್ದಾಳಲ್ಲ ಬುರ್ರೆ, ಅವಳು ಭಾಳ ಡೇಂಜರಸ್ ಸಿಸ್ಟರ್, ಅವಳಿಗೆ ಏನು ಮಾಡ್ತಾಳೆ ಅನ್ನೋದು ಗೊತ್ತೇ ಆಗಲ್ಲ, ಅವಳದು ಭಾಳ ಬುರ್ರಿ ಅಂತ ಹೇಳ್ತಾನೆ. ಆಗ ಹೌದು, ಭೂಮಿಕಾ ಹತ್ರನೂ ಇನ್ನೂ ಚೆನ್ನಾಗಿ ಹುಷಾರಾಗಿರಬೇಕು, ಮನೆಯಲ್ಲಿ ಅವಳಿವಾಗ ನಾವು ಅವಳಿಗೆ ಸ್ವಲ್ಪ ಡೌಟ್ ಬಂದರೆ ಸಾಕು, ಅವಳಿರೋದು ಇವಾಗ ಗೌತಮ್ ಕೋಟೆಯಲ್ಲಿ, ಸ್ವಲ್ಪ ಡೌಟ್ ಬಂದರೆ ಭೂಮಿಕಾದು ಭಾಳ ಬುರ್ರಿ, ಭಾಳ ಹುಷಾರಾಗಿರಬೇಕು, ಎಲ್ಲೋ ಏನೋ ಒಂದು ಕಣ್ಣಿಟ್ಬಿಡ್ತಾಳೆ ಭೂಮಿಕಾ ಅಂತ ಮಾತಾಡ್ತಾ ಇರ್ತಾಳೆ. ಆಗ ಹೊರಗಡೆ ಜೇಡಿ ನಿಂತಿರ್ತಾನೆ. ಜಯದೇವ್ ಆವಾಗ ಮಲ್ಲಿ ಬಂದು, ಏನ್ರಿ ಈ ಮನೆಯಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ, ನೀವೇನ್ರಿ ಇಲ್ಲಿದ್ದೀರಾ ಅಂತ ಹೇಳಿದರೆ, ಏನು ಮಾಡಬೇಕು ಮಲ್ಲಿ, ನನಗೆ ಟೆನ್ಷನ್ ಇರ್ತವೆ ಅಲ್ಲ, ನಾ ಇಲ್ಲಿ ಎಂಪ್ಲಾಯೀಸ್ ನಾವು ದೊಡ್ಡ ಇದಾಗಿ ಆಫೀಸರ್ ಆಗಿರೋ ಬದಲು ಎಂಪ್ಲಾಯೀಸ್ ಆಗಿದ್ರೇ ಚೆನ್ನಾಗಿ ಅಂತ ಜಯದೇವ್ ಹೇಳ್ತಾನೆ. ಆಗ ಹೌದ್ರಿ, ಎಲ್ಲ ಇದು ಆ ಮಾಲೀಕರಾಗಿರೋಕ್ಕಿಂತ ಕಾರ್ಮಿಕರಾಗಿರೋದೇ ಚೆನ್ನಾಗಿ ಅಂತ ಮಲ್ಲಿ ಹೇಳ್ತಾಳೆ. ಅದಾದಮೇಲೆ
ಜಯದೇವ್ ಹೇಳ್ತಾನೆ, ನನಗೆ ಸ್ವಲ್ಪ ತಲೆ ನೋಯ್ತಾ ಇದೆ ಮಲ್ಲಿ, ಒಂದು ಕಾಫಿ ಮಾಡ್ಕೊಂಬ ಅಂತ ಹೇಳ್ತಾನೆ. ಹೌದಾ ರೀ, ಸರಿ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾಳೆ. ಎಲ್ಲೆಲ್ಲೋ ಇದು ಮಾಡೋ ಬದಲಿ ಮೊದಲು ನಾನು ನಿನ್ನೆ ಏನಾದರೂ ಮಾಡಬೇಕಿತ್ತು, ನೀನೇ ನನ್ನ ದೊಡ್ಡ ತೆಲ್ಲವು ಅಂತ ಜಯದೇವ್ ಹೇಳ್ತಾ ಇರ್ತಾನೆ. ಅದಾದಮೇಲೆ ಪಾರ್ಥ ಬಂದು ಅಪೇಕ್ಷಾ ರೂಮಿಗೆ ಬರ್ತಾನೆ. ತಗೊಳ್ರಿ ಸ್ವೀಟ್ ಅಂತ ಅಂತಾರೆ. ಅದಕ್ಕೆ ಅಪೇಕ್ಷೆ ಯಾಕೆ ಅಂತ ಕೇಳಿದರೆ, ಬಿಗ್ ಬ್ರೋಗೆ ಅವ್ರ ಅಮ್ಮ ಸಿಕ್ಕಿದ್ದಾಳೆ, ಬರ್ರಿ ದೊಡ್ಡಮ್ಮನ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ತಾನೆ. ಎಲ್ಲರಿಗೂ ಎಲ್ಲನೂ ಸಿಗ್ತಿದೆ, ಈ ಮನೇಲಿ ನಾನೊಬ್ಬಕ್ಕೆ ಒಬ್ಬಂಟಿ, ಎಲ್ಲರೂ ಸಿಗ್ತಾ ಇದೆ ಅಂತ ಭಾಳ ಬೇಜಾರು ಮಾಡ್ಕೊಂಡಿರ್ತಾಳೆ ಅಪೇಕ್ಷಾ. ನನಗೆ ತಂದೆ ತಾಯಿ ಇದ್ರೂ ಇಲ್ಲದೆ ಥರ ನಾನು ನೆನಪೇ ಮಾಡ್ಕೊಳೋದಿಲ್ಲ ಅವರು ಅಂತ ಹೇಳ್ತಿರ್ತಾರೆ. ಯಾಕ್ರಿ ಬೇಜಾರಾಗ್ತಿದ್ದೀರಾ, ಇಲ್ಲಿ ನಾವೆಲ್ಲ ಇಲ್ವಾ, ನೀವೇ ಹೋಗಿ ಮಾತಾಡಿಸಿ ಬರ್ರಿ, ಹಾಗೆಲ್ಲ ಏನೂ ಇಲ್ಲ, ಎಲ್ಲ ಸಾಲ್ಟ್ ಔಟ್ ಆಗುತ್ತೆ ಅಂತ ಅಪೇಕ್ಷೆಗೆ ಪಾರ್ಥ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಈ ಕತೆ ಮುಕ್ತಾಯ ಆಗುತ್ತೆ. ನಾಳಿನ ಸಂಚಿಕೆ ಏನಿದೆ ಮತ್ತೆ ನಾನು ರಿವ್ಯೂ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಮತ್ತು ರೂಮಲ್ಲಿ ಅಪರ್ಣ ಮತ್ತು ಆನಂದ್ ಮನೆಗೆ ಹೊರಡ್ತಾರೆ. ಡುಮ್ಮ ಸರ್ ಭಾಳ ಖುಷಿಯಾಗಿದ್ದಾನೆ, ಇವಾಗ ನಮ್ಮನ್ನೆಲ್ಲ ಮರ್ತು ಬಿಡ್ತಾನೆ, ಇವನಿಗೆ ಎಲ್ಲ ಸಿಕ್ತು, ಅವನಿಗೆ ಪಾಪ ಭಾಳ ಕಷ್ಟಪಟ್ಟಿದ್ದ, ಅಂತೂ ಇಂತ ಎಲ್ಲ ಸಿಕ್ತು, ಬಟ್ ಅವ್ರ ತಾಯಿ ಮಾತ್ರ ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು, ಅವನಿಗೆ ಇದು ಒಂದು ಇದೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅವಾಗ ಗೌತಮ್ ಹೇಳ್ತಾನೆ, ಹೌದು ಕಣ, ಎಲ್ಲಿಂತ ಫಾರಿನ್ ಸ್ಪೆಷಲಿಸ್ಟ್ ಡಾಕ್ಟರ್, ಒಳ್ಳೆ ಡಾಕ್ಟರ್ ಇದ್ರೆ ಕೇಳೋಣ ಅಂತ ಹೇಳ್ತಾನೆ. ಅವಾಗ ಆನಂದ ಹೇಳ್ತಾನೆ, ಇಲ್ಲ ಇವರಿದಾರಲ್ವಾ ಅವಳಲ್ಲೇ ತೋರ್ಸೋಣ, ಅವರು ಫಾರಿನಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗ ಸರಿ ಕಣ, ಅವ್ರನ್ನೇ ಹತ್ರನೇ ತೋರ್ಸೋಣ ಅಂತ ಹೇಳ್ತಾನೆ. ಆಗ ಸುಧಾ ಮತ್ತೆ ಹೇಳ್ತಾಳೆ, ಅಣ್ಣ ನೀವು ಸಿಕ್ಕಿದ್ದು ನನಗೆ ಭಾಳ ಒಳ್ಳೇದಾಯಿತು, ಆನಂದ್ ಅಣ್ಣ ಇಲ್ಲದೆ ಇದ್ದರೆ ಅಮ್ಮ ನಿಂಗೆ ಬಿಟ್ಬಿಡ್ತಾ ಇದ್ದೆ, ಅದಕ್ಕೋಸ್ಕರನೇ ನಾವು ಭೂಪತಿ ಹತ್ರ ಇದು ಮಾಡಂಗಾಯ್ತು ಅಂತ ಹೇಳ್ತಾನೆ. ಅವಾಗ ಭೂಮಿಕಾ ಅದೆಲ್ಲ ಬಿಟ್ಬಿಡು, ಆಗಿದ್ದೆಲ್ಲ ಆಗೋಯ್ತು ಅಂತ ಹೇಳ್ತಾಳೆ ಅಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ನಾನೇನು ನೋಡಿಬಿಟ್ಟು ಹೇಳ್ತಾ ಇದ್ದೀನಿ, ಕೆಲವೊಂದು ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ನೆಕ್ಸ್ಟ್ ಎಲ್ಲನೂ ಕರೆಕ್ಟಾಗಿ ಹೇಳ್ತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.